ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಈ ಒಂದು ಕೂಲ್ ಪ್ಯಾಡ್ ಕೂಲ್ 3+ ಫೋನ್ನ ಇವತ್ತು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ನೀವೇನಾದರೂ ಒಂದು 6000 ರೇಂಜಲ್ಲಿ ಯಾವುದೋ ಒಂದು ಫೋನ್ ಕೊಡಬೇಕು ಅಂತ ಇದ್ದೀರಾ ಅಂತಂದರೆ ಇದು ಒಂದು ಆಪ್ಷನ್ ಆಗಬಹುದು. ಇದರ ಜೊತೆಗೆ ಈ ಒಂದು ಪ್ರೈಸ್ ರೇಂಜಲ್ಲಿ ಬೇರೆ ಆಪೋನೆಂಟ್ಗಳು ಯಾವ ರೀತಿ ಕಾನ್ಫಿಗರೇಷನ್ನ ಕೊಡ್ತಾ ಇದ್ದಾರೆ, ಈ ಒಂದು ಫೋನನ್ನು ಈ ಪ್ರೈಸ್ ರೇಂಜಲ್ಲಿ ತೊಗೊಬೋದಾ, ಏನು ಚೆನ್ನಾಗಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಅದಕ್ಕೂ ಫಾಲೋವನ್ನು ಮಾಡ್ಬೋದು. ಮೊದಲನೇದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡಿದ್ರೆ ನಿಮಗೆ ಓಪನ್ ಮಾಡಿದ ತಕ್ಷಣ ನೀವು ನೋಡ್ತಾ ಇದ್ದರೆ ಒಂದು ಫೋನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇದನ್ನು ಪಕ್ಕಕ್ಕಿಟ್ಟು ಬೇರೆ ಏನೆಲ್ಲ ಇದೆ ಅಂತ ಚೆಕ್ ಮಾಡೋದಾದರೆ ನೀವು ನೋಡ್ತಾ ಇದ್ದೀರಾ ಈ ಒಂದು ಮೈಕ್ರೋ USB ಡಾಟಾ ಕೇಬಲ್ನ ಇದರಲ್ಲಿ ನೀಡಿರುವಂಥದ್ದು. ಇದರ ಜೊತೆಗೆ ಇದರಲ್ಲಿ ಒಂದು ನಾರ್ಮಲ್ ಅಡಾಪ್ಟರ್ನ ಸಹ ನೀಡಲಾಗಿರುವಂಥದ್ದು. ಇದು ಫಾಸ್ಟ್ ಚಾರ್ಜಿಂಗ್ ಅಲ್ಲ, ನಾರ್ಮಲ್ ಅಡಾಪ್ಟರು. ಮತ್ತು ನಿಮಗೆ ಇದರಲ್ಲಿ ಈ ಒಂದು ಸಿಮ್ ಎಜೆಕ್ಟರ್ ಟೂಲ್ನ ಸಹ ಇಲ್ಲಿ ನೀಡಿರುವಂಥದ್ದು. ಇನ್ನು ಈ ಕಡೆ ನೋಡೋದಾದರೆ ಇಲ್ಲಿ ನೋಡ್ತಾ ಇದ್ದೀರಾ ಇದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ನೀಡಿದ್ದಾರೆ. ಇದನ್ನು ಬಿಟ್ಟರೆ ನಿಮಗೆ ಇದರಲ್ಲಿ ಒಂದು ಸ್ಕ್ರೀನ್ ಗಾರ್ಡನ್ನು ಸಹ, ಎಕ್ಸ್ಟ್ರಾ ಸ್ಕ್ರೀನ್ ಗಾರ್ಡನ್ನು ಸಹ ಇದರಲ್ಲಿ ನೀಡಿರುವಂಥದ್ದು, ಮತ್ತು ಯೂಸರ್ ಮ್ಯಾನ್ಯುವಲ್ ಮತ್ತು ವಾರಂಟಿ ಕಾರ್ಡ್ ನಿಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಇದನ್ನು ಬಿಟ್ಟರೆ ಬೇರೆ ಏನೂ ಸಹ ಈ ಒಂದು ಬಾಕ್ಸ್ ಒಳಗೆ ಇರೋದಿಲ್ಲ. ಇದೀಗ ಒಂದು ಫೋನ್ನ ನೀವು ನೋಡ್ತಾ ಇದ್ದೀರಾ. ಈ ಒಂದು ಫೋನ್ ನೋಡೋದಕ್ಕೆ ಈ ರೀತಿ ಕಾಣ್ತಾ ಇರುವಂಥದ್ದು. ಇನ್ನೂ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಿದ್ರೆ, ಬಿಲ್ಡ್ ಕ್ವಾಲಿಟಿ ಒಂದು ರೀತಿ ಡಿಸೆಂಟ್ ಆಗಿದೆ ಅಂತ ಹೇಳ್ಬೋದು. ವೆಯ್ಟ್ ತುಂಬ ಕಡಿಮೆ ಇದೆ. ಇನ್ನೂ ಒಂದು ಫೋನ್ನ ಬ್ಯಾಕ್ ನೋಡಿದ್ರೆ ನೀವು ನೋಡ್ಬೋದು ಗ್ಲಾಸಿ ಫಿನಿಶ್ ಇರುವಂಥದ್ದು. ಪ್ಲಾಸ್ಟಿಕ್ ಬಾಡಿ ಆದರೆ ಗ್ಲಾಸಿ ಫಿನಿಶ್ ನಿಮಗೆ ನೀಡಲಾಗಿದೆ. ಒಂದೇನಪ್ಪ ಅಂದರೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ, ಆದರೆ ಫಿಂಗರ್ ಪ್ರಿಂಟ್ ಸ್ಮಡ್ಜಸ್ ಬಿದ್ದುಬಿಡುತ್ತೆ ಬ್ಯಾಕ್ ಸೈಡು ಈ ಒಂದು ಗ್ಲಾಸಿ ಫಿನಿಶ್ ನೀಡಿರೋದ್ರಿಂದ. ಮತ್ತು ಇನ್ನೊಂದನ್ನು ಗಮನಿಸ್ಬೋದು ನೀವು, ಕ್ಯಾಮ್ರಾದಲ್ಲಿ 13 MP ಅಂತ ಕ್ಯಾಮ್ರಾನ ಬರೆದಿರುವಂಥದ್ದು. ರೀಸೆಂಟ್ ಡೇಸಲ್ಲಿ ಇದು ತುಂಬ ಇದರಲ್ಲಿ ನೋಡೋದಕ್ಕೆ ಸಿಗೋಲ್ಲ. ಕೆಲವು ಫೋನ್ಗಳಲ್ಲಿ ಈ ರೀತಿ 13 MP ಅಂತ ಬರೆದಿರುವಂಥದ್ದು ಕ್ಯಾಮ್ರಲ್ಲಿ. ಅದು ಹಾಕೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಇನ್ನು ಫ್ರಂಟಿಗೆ ಬಂದರೆ ಈ ಒಂದು ಫೋನಲ್ಲಿ ನೋಡ್ತಾ ಇದ್ದರೆ ಟಿಯರ್ ಡ್ರಾಪ್ ಹಚ್ಚಿರುವಂಥದ್ದು, ಫುಲ್ ಸ್ಕ್ರೀನ್ ಡಿಸ್ಪ್ಲೇ, ಬೆಸಲ್ ಬಾಟಮ್ ಒಂದು ಸ್ವಲ್ಪ ಜಾಸ್ತಿನೇ ಇದೆ ಅಂತ ನನಗನ್ನಿಸ್ತು. ಸೊ ಓವರಾಲ್ ಡಿಸೈನ್ ಓಕೆ ಅಂತ ನನಗನ್ನಿಸುತ್ತೆ. ಇನ್ನೂ ಒಂದು ಫೋನ್ ಎಡಭಾಗದಲ್ಲಿರುವಂಥ ಒಂದು ಸಿಮ್ ಸ್ಲಾಟ್ ಏನಿದೆ, ಇದು ಹೈಬ್ರಿಡ್ ಸಿಮ್ ಸ್ಲಾಟ್ ಆಗಿರುವಂಥದ್ದು. ನೀವು 2 ಸಿಮ್ ಹಾಕ್ಬೋದು, ಅಥವಾ ಒಂದು ಸಿಮ್ ಅಥವಾ ಒಂದು SD ಕಾರ್ಡ್ ಹಾಕ್ಬೋದು. ಸೊ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೊಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ಇನ್ನೂ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಿದ್ರೆ, ಒಂದು ಫೋನಲ್ಲಿ 5.71 ಇಂಚಿನ HD+ ರೆಸಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇದಾಗಿರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಡೀಸೆಂಟ್ ಆಗಿದೆ. ಇನ್ನೂ ಒಂದು ಫೋನ್ ಏನಿದೆ, ಇದು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಒಂದು 32GB ಇಂಟರ್ನಲ್ ಮೆಮೊರಿ ಮತ್ತು 3GB RAM, ಮತ್ತು 16GB ಇಂಟರ್ನಲ್ ಮೆಮೊರಿ ಮತ್ತು 2GB RAM. ನೀವೇನಾದರೂ ಈ ಒಂದು ಫೋನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊತಿದ್ದೀರಾ ಅಂತ ಅಂದರೆ ದಯವಿಟ್ಟು 32GB ಇಂಟರ್ನಲ್ ಮೆಮೊರಿ ಮತ್ತು 3GB RAM ಇರುವಂಥ ವೇರಿಯಂಟನ್ನು ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನೂ ಒಂದು ಫೋನ್ ಇರುವಂಥ ಪ್ರೊಸೆಸರ್ ಬಗ್ಗೆ ಮಾತನಾಡಿದ್ರೆ, ಒಂದು ಫೋನಲ್ಲಿ MediaTek MT6761 Helio A22 ಪ್ರೊಸೆಸರ್ ಇದರಲ್ಲಿರುವಂಥದ್ದು. ಸೇಮ್ ಪ್ರೊಸೆಸರ್ ನಿಮಗೆ ಈ ಒಂದು Realme C2 ಫೋನಲ್ಲಿ ನಮಗೆ ನೋಡೋದು ಸಿಗ್ತಾ ಇರುವಂಥದ್ದು. ಸೇಮ್ GPU ಮತ್ತು ಸೇಮ್ CPU. ಆ ಫೋನಲ್ಲಿ ಏನಿದೆ Realme C2ನಲ್ಲಿ ಅದೇ ಪ್ರೊಸೆಸರ್ ಮತ್ತು ಅದೇ GPU ಸಹ ಈ ಒಂದು ಫೋನ್ನ ಸಹ ಇರುವಂಥದ್ದು. ಇದೊಂದು ಲೋ ಎಂಡ್ ಪ್ರೊಸೆಸರು. ಸೊ ನಾವು ಇದರಲ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಾಗಲ್ಲ, ಹೆವಿ ಗೇಮ್ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ಇದೊಂದು ಲೋ ಎಂಡ್, ಕಮ್ಮಿ ಬೆಲೆಯ ಫೋನ್ಗಳಲ್ಲಿ ಈ ಒಂದು ಪ್ರೊಸೆಸರ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದಾದ ನಂತರ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ, ಒಂದು ಫೋನಲ್ಲಿ 13 MP ಒಂದು ಮೈನ್ ಸೆನ್ಸರ್ ಇರುವಂಥದ್ದು. ರೇರ್ ಸಿಂಗಲ್ ಕ್ಯಾಮ್ರಾ, ಅದು ವಿತ್ ಫ್ಲ್ಯಾಶ್ ಬರ್ತಾ ಇರುವಂಥದ್ದು. ಯಾವುದೇ ಡ್ಯುಯಲ್ ಕ್ಯಾಮ್ರಾ ಇದರಲ್ಲಿಲ್ಲ. ಕ್ಯಾಮ್ರಾ ಕ್ವಾಲಿಟಿ ಬಂದುಬಿಟ್ಟು ರೇರಲ್ಲಿ 13 MP ಇಂಪ್ರೆಸಿವ್. ನನಗೇನೋ ಅಷ್ಟೊಂದು ಇಷ್ಟ ಆಗಲಿಲ್ಲ ಅದರಲ್ಲಿರುವಂಥ ಕ್ಯಾಮ್ರಾ. ನೀವು ಕ್ಯಾಮ್ರಾ ಏನಾದರೂ ನಿಮ್ಮ ಕ್ಯಾಮ್ರಾಗೋಸ್ಕರ ಫೋನ್ ತೊಗೋತೀರಾ ಅಂದರೆ ದಯವಿಟ್ಟು ಈ ಒಂದು ಫೋನ ತೊಗೊಳಕ್ಕೆ ಹೋಗಬೇಡಿ ಅಂತ ಡೈರೆಕ್ಟಾಗಿ ಈಗಲೇ ಅಂದ್ಬಿಡ್ತೀನಿ ನಾನು. ಇನ್ನು ಫ್ರಂಟ್ ಕ್ಯಾಮ್ರಾ ಬಂದುಬಿಟ್ಟು 8 MP ಒಂದು ಸೆಲ್ಫಿ ಕ್ಯಾಮ್ರಾ ಇರುವಂಥದ್ದು. ಇದು ಸಹ ಅಷ್ಟೇ ಅಷ್ಟೊಂದೇನು ಇಂಪ್ರೆಸಿವ್ ಅನ್ನಿಸಲ್ಲ. ಕ್ಯಾಮ್ರಾ ಕ್ವಾಲಿಟಿ ನೀವು ನೋಡ್ತಾ ಇದ್ದೀರಾ. ಕ್ಯಾಮ್ರಾ ಆ್ಯಪ್ ಏನಿದೆ ತುಂಬ ಒಂದು ರೀತಿ ಲ್ಯಾಗಿ ಅಂತ ಅನ್ನಿಸ್ತು ನನಗೆ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ಕ್ಯಾಮ್ರಾ ನಾಟ್ ಇಂಪ್ರೆಸಿವ್ ಓವರಾಲ್, ನನಗೆ ಚೂರು ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ. ಇನ್ನೂ ಒಂದು ಫೋನ್ ಇರುವಂಥ ಫಿಂಗರ್ ಪ್ರಿಂಟ್ ಏನಿದೆ, ಇದು ಓಕೆ ಆಯಿತಾ, ಲೈಕ್ ತುಂಬ ಫಾಸ್ಟ್ ಇಲ್ಲ, ಓಕೆ ಈ ಪ್ರೈಸ್ ರೇಂಜಿಗೆ ಡೀಸೆಂಟಾಗಿ ಇದೆ ಅಂತ ನನಗನ್ನಿಸ್ತು. ಇನ್ನು ಕೊನೆಯದಾಗಿ ಒಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತನಾಡಿದ್ರೆ, ಒಂದು ಫೋನಲ್ಲಿ 3000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ಇದು ಸ್ವಲ್ಪ ಕಡಿಮೆ ಆಯಿತು ಅಂತ ಪರ್ಸನ್ ನನಗೆ ಫೀಲ್ ಆಯಿತು. ಒಂದು ರೀತಿ ನೆಗೆಟಿವ್ ಪಾಯಿಂಟ್ಸ್ ತುಂಬ ಜಾಸ್ತಿ ಇದೆ ಅಂತ ನನಗನ್ನಿಸ್ತು. ನೆಗೆಟಿವ್ ಪ್ಲಸ್ ಮೈನಸ್ ತೊಗೊಬೇಕಾಗಿ ಒಂದು ಫೋನ್ನ ಇದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಈ ಒಂದು ಫೋನ್ನ ಬೆಲೆಯ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನ್ನ 16GB ಇಂಟರ್ನಲ್ ಮೆಮೊರಿ ಮತ್ತು 2GB ರ್ಯಾಮಿನ ಒಂದು ವೇರಿಯಂಟಿಗೆ ನಿಮಗೆ 6000 ರೂಪಾಯಿ ಆದರೆ, ಇದೇ 32GB ಮತ್ತು 3GB ರ್ಯಾಮ್ ಇರುವಂಥ ವೇರಿಯಂಟಿಗೆ ನಿಮಗೆ 6500 ರೂಪಾಯಿ ಆಗ್ತಾ ಇರುವಂಥದ್ದು. ಪ್ರೈಸ್ ಏನೋ ಡೀಸೆಂಟಾಗಿದೆ ಆಯಿತಾ. ನಿಮಗೆ ಅದೇ ರಿಯಲ್ಮಿನಲ್ಲಿ ಈ ಒಂದು 3GB 32GB ತೊಗೋತೀನಿ ಅಂತಂದರೆ ನಿಮ್ಗೆ ಅರೌಂಡ್ 8000 ರೂಪಾಯಿ ಆಗುತ್ತೆ. ಇವರು ಅದನ್ನು ಕೇವಲ 6500 ರೂಪಾಯಲ್ಲಿ ನೀಡ್ತಾ ಇದ್ದಾರೆ. ಬಟ್ ಕೆಲವೊಂದು ಕಾಂಪ್ರಮೈಸೇಷನ್ ಇವ್ರು ಮಾಡಿದ್ದಾರೆ ಅಂತ ನನಗೆ ಅನಿಸ್ತು. ಕ್ಯಾಮ್ರಾ ನನಗೆ ಅಷ್ಟೊಂದು ಡೀಸೆಂಟ್ ಆಗಿದೆ ಅಂತ ಅನ್ನಿಸ್ಲಿಲ್ಲ. ಸೊ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ, ನೀವೇನಾದರೂ ಈ ಒಂದು ಪ್ರೈಸ್ ಅಂದರೆ ಫೋನ್ ತೊಗೊಬೇಕು ಅಂತ ಅನ್ಕೋತಿದ್ದೀರಾ ಅಂದರೆ, ಕ್ಯಾಮ್ರಾ ಬೇಕು ನಿಮಗೆ ಕ್ಯಾಮ್ರಾ ಬೇಕು ಅಂತ ಇದ್ದೀರಾ ಅಂತಂದರೆ, ನಾನು ಈ ಒಂದು Redmi 7A ಏನಿದೆ ಅದನ್ನು ನೀವು ಪರ್ಚೇಸ್ ಮಾಡಿ ಅಂತ ಅಂತೀನಿ. ಪರ್ಫಾರ್ಮೆನ್ಸು ಡೀಸೆಂಟ್ ಆಗಿದೆ ಅದರಲ್ಲಿ. ನಿಮಗೆ ಯಾವುದೇ ಒಂದು ಟಿಯರ್ ಡ್ರಾಪ್ ನಾಚ್ ಏನೂ ಸಿಗೋಲ್ಲ, ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಸಿಗೋಲ್ಲ ಅದರಲ್ಲಿ. ಅದನ್ನು ಬಿಟ್ಟರೆ Redmi 7A ಡೀಸೆಂಟ್ ಆಗಿದೆ.
ಅಥವಾ ರಿಯಲ್ಮಿ C2 ನೀವು ತುಂಬ ಜನ ಹೇಳ್ತಾರೆ ರಿಯಲ್ಮಿ C2 ಚೆನ್ನಾಗಿದೆ ಒಂದು ಪ್ರೈಸಲ್ಲಿ, ಅದು ಕೂಡ ಡೀಸೆಂಟಾಗಿದೆ. ಈ ಒಂದು 16 GB 2 GB ಇರುವಂಥ ವೇರಿಯಂಟಿಗೆ ಅವರು ಸುಮಾರು 6,000 ಅಂತ ಅನ್ಕೋತೀನಿ ಅವರು. ಅದೇ 32 GB ಮತ್ತು 3 GB ವೇರಿಯಂಟಿಗೆ ಸುಮಾರು 6,500 8 ಅಂದ್ಕೊತೀನಿ ಅವ್ರದ್ದು, ಸುಮಾರು 7,500 8,000 ರೇಂಜಲ್ಲಿ ಫೋನ್ ಇರುವಂಥದ್ದು. ಸ್ವಲ್ಪ ಕಾಸ್ಟ್ ಜಾಸ್ತಿ, ಸೇಮ್ ಪ್ರೊಸೆಸರ್ ಇದರಲ್ಲೂ ಇರುವಂಥದ್ದು. ಸೊ ನೀವು ಒಂದು ಬೇಸಿಕ್ ಫೋನಾಗಿ ಒಂದು ಯೂಸ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ ಅಂತ ಅಂದರೆ ಇದನ್ನು ನೀವು ಯೂಸ್ ಮಾಡ್ಬೋದು. ಸೊ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ ನಾನು ನಿಮಗೆ ಒಂದು ಫೋನ್ ಸಜೆಸ್ಟ್ ಮಾಡಲ್ಲ. ಬಟ್ ಡೀಸೆಂಟಾಗಿದೆ ಫೋನ್, ಆಯಿತಾ, ತೊಗೊಬೋದು. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ. ನೀವೇನಾದರೂ ಒಂದು ಈ ಪ್ರೈಸಲ್ಲಿ ತೊಗೋತಿದ್ದೀರಾ ಅಂತ ಅಂದರೆ ನಾನು ನಿಮಗೆ 7A ರೆಡ್ಮಿ 7Aನ ಸಜೆಸ್ಟ್ ಮಾಡ್ತೀನಿ. ಅಥವಾ ರಿಯಲ್ಮಿ C2 ಬೇಡ ಅಂತೀನಿ. ರಿಯಲ್ಮಿ C2 ಚೆನ್ನಾಗಿದೆ, ಆಯಿತಾ. ನಿಮಗೆ ಇದೆಲ್ಲ ಟಿಯರ್ ಡ್ರಾಪ್ ನಾಚು ಇದೆಲ್ಲ ಸಿಗುತ್ತೆ. ಬ್ಯಾಟ್ರಿ 4000 mAh, ಇದರಲ್ಲಿ ಬರೀ 3000 ಇದೆ. ಸೊ 7Aನೇ ನನ್ನ ಪರ್ಸ್ನಲ್ ಒಪಿನಿಯನ್ನು. ನಿಮ್ಮ ಒಪಿನಿಯನ್ ಚೇಂಜ್ ಆಗ್ಬೋದು. ತುಂಬ ಜನ C2 ಚೆನ್ನಾಗಿದೆ ಅಂತಂದರೆ, ಬಟ್ ನನಗೆ ಕ್ಯಾಮ್ರಾದಲ್ಲಿ ತುಂಬ ಒಳ್ಳೆ ಕ್ಯಾಮ್ರಾ ಇರುವಂಥದ್ದು 7Aನಲ್ಲಿ, ರೆಡ್ಮಿ 7Aನಲ್ಲಿ. ಸೊ ಅದನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಈ ಒಂದು ಫೋನ್ ಓಕೆ, ಆಯಿತಾ, ನಾಟ್ ಬ್ಯಾಡ್ ಈ ಒಂದು ಪ್ರೈಸ್ ರೇಂಜಿಗೆ, ಬಟ್ ಸ್ಟಿಲ್ ಬೇಡ ಅಂತ ಅಂತೀನಿ ನನ್ನ ಪರ್ಸ್ನಲ್ ಒಪಿನಿಯನ್ ಇದು. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ನಿಕಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಲ್ಲಿ ಡಿಸ್ಕ್ರಿಪ್ಷನ್ಗೂ ಫಾಲೋವನ್ನು ಮಾಡುವುದು.